ಮಮತಕ್ಕ ಡಬಲ್ ಗೇಮ್ ಆಡಕತ್ತಾರ. ಫಿರ್ಹಾದ್ ಹಕೀಮ್ ನಂತವ್ರು ಏನೇ ಮಾತಾಡಿದ್ರು ಕೋಮು ಸಂಘರ್ಷ ಕೋಮು ಗಲಭೆ ಆಗೋದಿಲ್ಲ. अगर अल्लाह की रहमत है हमारे ऊपर, हम एक दिन मेजॉरिटी से भी मेजॉरिटी हो सकते हैं. ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಕಟ್ತೀನಿ ಅಂದ ತಕ್ಷಣ ಪಕ್ಷದಿಂದ ಉಚ್ಚಾಟನೆ. ಎಲೆಕ್ಷನ್ ಗೆಲ್ಲಕ ಏನು ಬೇಕಾದ್ರೂ ಮಾಡ್ತಾರ ಮಮತಕ್ಕ. ಈಗ ಪಶ್ಚಿಮ ಬಂಗಾಳದಾಗ TMC ಏನೇನೆಲ್ಲ ಸರ್ಕಸ್ ಮಾಡತೈತಿ ನೋಡ್ರಿ. ಹುಮಾಯೂನ್ ಕಬೀರ್ ಮಾಜಿ TMCಯ ನಾಯಕ. ಮಮತಕ್ಕನ ಪಕ್ಷದಾಗ ಸಾಕಷ್ಟು ಕೆಲಸ ಮಾಡಿಕೊಂಡು ಗುರುತಿಸ್ಕೊಂಡಿದ್ದಂತ ಈ ವ್ಯಕ್ತಿಯನ್ನ ಮಮತಕ್ಕ ಉಚ್ಚಾಟನೆ ಮಾಡಿಬಿಟ್ರು. TMC ಪಕ್ಷದ ನಾಯಕನಾಗಿ ಇನ್ನು ಮುಂದೆ ಈತ ಮುಂದುವರಿಯೋದಿಲ್ಲ ಅಂತ ಉಚ್ಚಾಟನೆ ಮಾಡಿದ್ರು. ಅದರಿಂದ ಹೊರಗೆ ಬಂದ ಮೇಲೆ ಅವನೊಂದು ಪಕ್ಷ ಕಟ್ಕೊಂಡ ಅವನ ಏನಿತ್ತು ಅದನ್ನ ಪೂರೈಸ್ಕೊಳ್ಳಕ ಪ್ರಯತ್ನನೂ ಪಡಾಕತ್ತಾನ. ಏಮ ಬಾಬ್ರಿ ಮಸೀದಿಯನ್ನ ಪಶ್ಚಿಮ ಬಂಗಾಳದಾಗ ಕಟ್ಟೋದು. ಆತ ಬಾಬ್ರಿ ಮಸೀದಿಯನ್ನ ಕಟ್ಟತೀನಿ ಅಂತ ಅನೌನ್ಸ್ ಮಾಡ್ತಿದ್ದಂಗನ ಮಮತಕ್ಕ ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತೈತಿ ಅಂತ ಈತನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಒಂಥರ ಆಶ್ಚರ್ಯ ಅನಿಸ್ತಿಲ್ರಿ ಮಮತಕ್ಕ ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡಿದ್ರ. ಬಟ್ ನಿಜ ಇದೇ ಕಾರಣಕ್ಕೆ ಆತನನ್ನ ಉಚ್ಚಾಟನೆ ಮಾಡಿದ್ರು. ಆದ್ರ ಕೋಮು ಗಲಭೆ ಉಂಟಾಗುವಂಥವು ಅಥವಾ ಕೋಮು ಸೌಹಾರ್ದತೆಯನ್ನ ಕೆಡಿಸುವಂಥವು ಅಥವಾ TMC ಪಕ್ಷಕ್ಕೆ ವೋಟ್ ಬ್ಯಾಂಕ್ ಮುಸ್ಲಿಮರನ್ನ ಇಟ್ಕೊಂಡು ಹಿಂದೂಗಳಿಗೂ ನೋವಾಗ್ದಂಗ ನೋಡ್ಕೊಂಡಿರೋದು ಮಮತಕ್ಕನ ಹಿಸ್ಟ್ರಿ ಒಳಗ ಇಲ್ಲ. ಬಟ್ ಇದು ಯಾಕೆ ಹಿಂಗೆ ಮಾಡಿದ್ರು, ಇದರಿಂದ ಏನೋ ಒಂದು ಹುನ್ನಾರ ಐತಿ ಅಂತ BJP ಅವರು ಹೇಳಾಕತ್ತಿದ್ರು, ಮೊದಲಿಂದನೂ ಹೇಳಾಕತ್ತಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಏನು ಬರ್ತೈತಿ, TMC ಪಕ್ಷದಾಗ ಹಿಂಗ ಒಂದು ರೀತಿ ಸೌಹಾರ್ದತೆ ಹಾಳು ಮಾಡೋ ಅಂತ ಹೇಳಿಕೆಗಳನ್ನ ಯಾರು ಕೊಟ್ಟಿಲ್ಲೇನು? ಒಂದು ಸಮುದಾಯವನ್ನ ಓಲೈಸಿಕೊಂಡು ಅಥವಾ ಅದನ್ನ ಬೆಳೆಸಬೇಕು ಅನ್ನೋ ಗುರಿಯನ್ನ ಹೊಂದಿದವರು ಯಾರು ಇಲ್ಲೇನು? ಬರೀ ಹುಮಾಯೂನ್ ಕಬೀರ್ ಮಾತ್ರ ಮಮತಕ್ಕ ಕಾಣಿಸಿದ್ರೇನು? ಫಿರ್ಹಾದ್ ಹಕೀಮ್ ಇವ್ರ ಬಗ್ಗೆ ಕೇಳಿರ್ತೀರಿ. ಈಗ ಪ್ರಸ್ತುತ ಕೋಲ್ಕತ್ತಾದ ಮೇಯರ್. ಮಮತಕ್ಕನ ಪಕ್ಷದಾಗ ಬಹಳಷ್ಟು ಹೆಸರು ಮಾಡಿದವರು, ಒಳ್ಳೆಯ ನಾಯಕ ಅನಿಸ್ಕೊಂಡವರು, ಮಮತಕ್ಕನ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು. ಇವರು ಬರೀ ಬಾಯಿ ಬಿಟ್ರ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಾರ. ಹುಮಾಯೂನ್ ಕಬೀರ್ ಒಂದೇ ಒಂದು ಹೇಳಿರಬಹುದು, ಬಟ್ ಈತ ಬಹಳಷ್ಟು ಹೇಳ್ಯಾರ. ಹಿಸ್ಟ್ರಿ ನೋಡಿದ್ರೆ ಇವೇ ಇದ್ದಾವ. 2024 ಒಂದು ಹೇಳಿಕೆ ಹೇಳ್ಯಾರ. ಭಾರತದಾಗ ಮುಸ್ಲಿಮರ ಜನಸಂಖ್ಯೆ 17% ಐತಿ, ಪಶ್ಚಿಮ ಬಂಗಾಳದಾಗ 33% ಐತಿ. ಇನ್ಶಾ ಅಲ್ಲಾ ಅಂದ್ರ ಅಲ್ಲಾ ಒಪ್ಪಿಕೊಂಡ್ರೆ, ಅಲ್ಲಾ ನಮ್ಮನ್ನ ಆಶೀರ್ವದಿಸಿದ್ರೆ ನಾವೆಲ್ಲ ಭಾರತದ ಬಹುಸಂಖ್ಯಾತ ಸಮುದಾಯದವರಾಗ್ತೀವಿ, ಭಾರತವನ್ನ ಆಳೋ ಹಂಗಾಗ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದು ಯಾವುದೇ ರೀತಿ ಕೋಮು ಘರ್ಷಣೆಗೆ ಉತ್ತೇಜನ ನೀಡೋದೇ ಇಲ್ಲ, ಹೌದಿಲ್ರಿ? ಅದಕ್ಕೆ ಇವ್ರು ಇನ್ನು ಪಕ್ಷದಾಗೆ ಇದ್ದಾರ. एक ऐसे कौम से है जो कौम बंगाल में तो हम 33% हैं, मगर हिंदुस्तान में भी हम सिर्फ 17% है और हमें माइनॉरिटी कम्युनिटी कहा जाता है। मगर हम अपने आप को माइनॉरिटी नहीं सोचते हैं, हम सोचते हैं अगर अल्लाह की रहमत है हमारे ऊपर, अगर तालीम हमारे साथ है तो हम एक दिन मेजॉरिटी से भी मेजॉरिटी हो सकते हैं और हम अपने अल्लाह की ये मेहरबानी होगी जो हम अपने ताकत से ये हासिल करते हैं. ಇದು ಬಿಡ್ರಿ, ಇನ್ನೊಂದು ಹೇಳಿದ್ರು, ಅದು ಡೈರೆಕ್ಟ್ ಹಿಟ್. ಏನಂದ್ರ ಮುಸ್ಲಿಮ್ರಾಗಿ ಹುಟ್ಟಿದವರು ಅಂದ್ರೆ ಇಸ್ಲಾಂ ಧರ್ಮದಾಗ ಹುಟ್ಟಿದವರೆಲ್ಲ ಅದೃಷ್ಟವಂತರು, ಯಾರು ಇಸ್ಲಾಂ ಧರ್ಮದಾಗ ಹುಟ್ಟಿಲ್ಲ ಅವರು ಬಹಳಷ್ಟು ದುರದೃಷ್ಟವಂತರು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದ ಸಾಕಷ್ಟು ವಿವಾದ ಸೃಷ್ಟಿ ಮಾಡಿತ್ರಿ. ಹೆಂಗಂದ್ರ ಹಿಂದೂಗಳಿಂದ ಹಿಡಿದು ಬೇರೆ ಧರ್ಮದವ್ರಿಗೆಲ್ಲ ನೋವಾಗಿತ್ತು, ಭಾವನೆಗಳಿಗೆ ಧಕ್ಕೆ ಬಂದಿತ್ತು. ಬಟ್ ಮಮತಕ್ಕನಿಗೆ ಇದ್ರೊಳಗ ಒಂದು ಧರ್ಮದ ಓಲೈಕೆ ಕಾಣಿಸ್ಲಿಲ್ಲ, ಕೋಮು ಸೌಹಾರ್ದತೆಗೆ ಕದಡಿಸ್ಲಿಲ್ಲ, ಜಗಳ ಹಚ್ಚೋ ಹಂಗಿರ್ಲಿಲ್ಲ. ಯಾಕಿರ್ಲಿಲ್ಲ ಅಂದ್ರ ಮಮತಕ್ಕಗ ಅವ್ರನ್ನ ತೆಗೆದು ಹಾಕೋದಿರ್ಲಿಲ್ಲ. ಯಾಕಂದ್ರೆ ಫಿರ್ಹಾದ್ ಹಕೀಮ್ ಅವರಿಗೆ ಬೇಕಾಗಿತ್ತು ಪಕ್ಷದಾಗ. ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಕಟ್ಟಿಸ್ತೀನಿ ಅಂದಿದ ತಕ್ಷಣ ಕೋಮು ಸೌಹಾರ್ದತೆ, ಕೋಮು ಗಲಭೆಗೆ ಉತ್ತೇಜನ, ಕೋಮು ಹೇಳಿಕೆ, ನಾಯಕತ್ವದ ವಿರುದ್ಧ ಬಂಡಾಯ, ಈ ರೀತಿಯ ಮಾತುಗಳು ಕೇಳಿ ಬಂದು ಹೊರಗೆ ಹಾಕಿದ್ರು. ಬಟ್ ಹೊರಗೆ ಹಾಕಿದ್ದಕ್ಕೆ ಇದೊಂದೇ ಕಾರಣ ಕೊಡ್ತಾರೋ ಮಮತಕ್ಕಂದ್ರ ನಂಬಕ್ ಆಗುದಿಲ್ಲ. ಇದಕ್ಕಿನ್ನ ಕೆಟ್ಟದಾಗ ಮಾತಾಡಿರೋ ಫಿರ್ಹಾದ್ ಹಕೀಮ್ ಪಕ್ಷದಾಗ ಅದಾರ, ಅವ್ರನ್ನ ತೆಗೆದು ಹಾಕಿಲ್ಲ. ಬರೀ ಹುಮಾಯೂನ್ ಕಬೀರ್ನ ತೆಗೆದು ಹಾಕ್ಯಾರು ಅಂದ್ರ ಇದೇನೋ ಒಂದು ಸ್ಟ್ರಾಟರ್ಜಿ ಐತಿ ಅಂತ BJP ಆರೋಪ ಮಾಡಿದ್ದು ಖರೆ ಅನ್ಸತೈತಿ. BJP ಏನು ಆರೋಪ ಮಾಡಿತ್ತು, ಹಿಂಗ ತೆಗೆದು ಹಾಕೋದು ಮಮತಕ್ಕನ ಪ್ರೀ ಪ್ಲಾನ್ ಐತಿ, ಬೇಕಂತಾನೆ ತೆಗೆದು ಹಾಕ್ಯಾರ, ಇದ್ರ ಹಿಂದ ಒಂದು ಹುನ್ನಾರ ಐತಿ. ಅದನ್ನು
ಆತ ಹುಮಾಯೂನ್ ಕಬೀರ್ ಹೊರಗೆ ಬಂದ ಮೇಲೆ ಬಾಬ್ರಿ ಮಸೀದಿ ಕಟ್ಟಕ ಬಿಜೆಪಿ ಅವರು ನನಗೆ 1,000 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡಾರು ಅಂತ ಒಂದು ಬಾಂಬ್ ಹಾಕಿಬಿಟ್ಟ. ಹುಮಾಯೂನ್ ಕಬೀರ್ ಹೊರಗೆ ಬರ್ತಿದ್ದಂಗ ನಾವು ಪಶ್ಚಿಮ ಬಂಗಾಳದಲ್ಲೇ ಒಂದು ರಿಸರ್ಚ್ ನಡೀತು ಸರ್ಕಾರದ ಕಡೆಯಿಂದ. ಅದು ಏನಂದ್ರ ಬಿಜೆಪಿ ಅವರು 1,000 ಕೋಟಿ ಹುಮಾಯೂನ್ ಕಬೀರ್ಗ ಕೊಡೋರಿದ್ದಾರಂತ ಬಾಬ್ರಿ ಮಸೀದಿ ಕಟ್ಟಾಕ ಅಂತ. ಈ ಸುಳ್ಳು ಆರೋಪಗಳನ್ನ ಮಾಡಿ ಹುಮಾಯೂನ್ ಕಬೀರ್ ಒಬ್ಬ ಕೆಟ್ಟವನು ಅಂತ ತೋರ್ಸೋದಷ್ಟೇ ಅಲ್ಲ, ಬಿಜೆಪಿ ಅವನ ಸಹಾಯಕ್ಕೈತಿ, ಮುಸ್ಲಿಮರ ಓಲೈಕೆ ಮಾಡತೈತಿ, ಹಿಂದೂಗಳ ಪರವಾಗಿ TMC ಐತಿ ಅನ್ನೋದನ್ನ ಮಮತಕ್ಕ ಹೇಳಬೇಕಾಗಿತ್ತು. ಅದು ಕೂಡ ವರದಿಗಳನ್ನ ಸರ್ಕಾರದ ಕಡೆಯಿಂದ ಸಲ್ಲಿಕೆ ಮಾಡಿಸಿದ್ರು. ಅಮಿತ್ ಶಾ ಇಂದ ಹಿಡಿದು ಎಲ್ಲರೂ ಕೂಡ ಇದು ಸುಳ್ಳು ಅಂತ ಹೇಳಿದ್ರು ಮಮತಕ್ಕ ಪ್ರಿಟೆಂಡ್ ಮಾಡಿದ್ರು. ಮುಸ್ಲಿಮರ ಪರವಾಗಿ ನಿಲ್ಲೋ ನಾಟಕ ಬಿಜೆಪಿ ಮಾಡತೈತಿ, ಹುಮಾಯೂನ್ ಕಬೀರ್ ಜೊತೆ ನಿಂತೈತಿ, 1,000 ಕೋಟಿ ಖರ್ಚು ಮಾಡತೈತಿ, ಹಿಂದೂಗಳು ಅಲರ್ಟ್ ಆಗಿರಬೇಕು ಅಂತ ಒಂದು ಸಂದೇಶವನ್ನ, ಸುಳ್ಳು ಸಂದೇಶವನ್ನ ಕಳಿಸಿಬಿಟ್ರು. ಇದೆಲ್ಲ ನೋಡ್ತಿದ್ರೆ ಅನ್ಸಂಗಿಲ್ಲೇನ್ರಿ ಹುಮಾಯೂನ್ ಕಬೀರ್ನ ಬಿಟ್ಟು ರಾಜಕೀಯ ಮಾಡಾಕತ್ತಾರು ಮಮತಕ್ಕ ಅಂತ. ಅಷ್ಟೊಂದು ಪ್ರೀತಿ ಸೌಹಾರ್ದತೆ ಮೇಲೆ ಇತ್ತು, ಕೊಂಬು ಸೌಹಾರ್ದತೆ ಮೇಲೆ ಅಂದ್ರ ಈ ರೀತಿ ಎಲ್ಲ ಘಟನೆಗಳು ನಡೀತಿರ್ಲಿಲ್ಲ. ಮುರ್ಷಿದಾಬಾದ್ ಒಳಗ ಹಿಂದೂಗಳು ಗುಳೆ ಹೋಗ್ತಿರ್ಲಿಲ್ಲ. ಒಂದಲ್ಲ ಎರಡಲ್ಲ ಹಿಂದೂಗಳ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ನಡೀತಿರ್ಲಿಲ್ಲ. ಎಲೆಕ್ಷನ್ಗಾಗಿ ಈ ರೀತಿಯ ಸ್ಟ್ರಾಟರ್ಜಿಗಳನ್ನ ಮಮತಕ್ಕ ಮಾಡೋದ್ರಾಗ ನಿಸ್ಸಿಮ್ರಾಗಿ ಬಿಟ್ಟಾರ. ಅದರ ಉದಾಹರಣೆನ ಈತ ಹುಮಾಯೂನ್ ಕಬೀರ್ನ ತೆಗೆದು ಹಾಕಿ ಅದನ್ನ ಬಿಜೆಪಿ ತಲೆ ಕಟ್ಟಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋದು. ಅದೇ ಇನ್ನೊಂದು ಕಡೆ ಫಿರ್ಹಾದ್ ಹಕೀಮ್ನಂತವ್ರು ಎಷ್ಟೇ ಮಾತಾಡಿದ್ರು ಅವ್ರ ಮೇಲೆ ನೋ ಆ್ಯಕ್ಷನ್ ತಗೊಳ್ದೇ ಇರೋದು.